ಗ್ರಹಣ ಗ್ರಹಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೇಮ ಅವರೇ, ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಅದೇ ಈ ರೇಡಿಯೇಷನ್ನ ಇಫೆಕ್ಟ್ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಸೂಕ್ತವಾಗಿ ತಿಳಿಸ್ಕೊಡೋದಾದ್ರೆ, ಈ ಸ್ಪೇಸಲ್ಲಿ ಭೂಮಿ ಒಂದು ಭಾಗ. ಆ ಸ್ಪೇಸಲ್ಲಿ ಏನೇನು ನಡೆಯುತ್ತೋ ಅದು ಭೂಮಿ ಮೇಲೂ ಬೀಳುತ್ತೆ. ಸೊ ಈ ರೇಡಿಯೇಷನ್ ಎಂಟಿರಿಟೀಸ್ ಅಂತ ಅನ್ನೋದು ವಿಜ್ಞಾನ ಒಪ್ಕೊಂಡಿರೋಂಥ ವಿಷಯನೇ. ಅದು ನಾವೇ ನೋಡ್ತೀವಿ ನೋಡಿ, ಈಗ ಪಾಪ ಸ್ಪೇಸಲ್ಲಿ ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ಬಂದರೂ ಕೂಡ ಯಾವ ತರಹ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಅಂತ. ಅಂದರೆ ಅದು ಬೀರುತ್ತೆ ಅಂತ ಅನ್ನೋದು ಖಂಡಿತ ಒಪ್ಕೊಳ್ಳೋಂಥ ವಿಷಯ. ಎಷ್ಟು ಮಟ್ಟಿಗೆ ಗ್ರಹಣ ನಮ್ಮ ಮೇಲೆ ಬೀರುತ್ತೆ ಅಂತ ಅನ್ನೋದು ಒಂದು ಅಲ್ಲಿ ಕ್ವೆಶ್ಚನ್ ಮಾರ್ಕು. ಅದರ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಇವಾಗ ನೋಡಿ, ಈ ಗ್ರಹಣದ ಸಮಯದಲ್ಲಿ ಭಾಳ ಎಲ್ರಿಗೂ ಗೊತ್ತಿರೋವಂಥದ್ದು, ನೇರವಾಗಿ ಸೂರ್ಯನನ್ನು ನೋಡಬೇಡಿ, ಯಾಕೆಂದರೆ ಕಣ್ಣು ಕುರುಡು ಕೂಡ ಆಗಬಹುದು ಅಂತ. ಅಂದರೆ ನಮ್ಮ ದೇಹದ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ಅನ್ನೋದು ಸತ್ಯ ತಾನೇ ಅದು. ಸೊ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ದೇಹದ ಒಂದು ಭಾಗ ಮಾತ್ರನೇ ಪ್ರಭಾವ ಬೀರುತ್ತಾ, ಇನ್ನೊಂದು ಭಾಗ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀವ? ಈ ದೇಹದ ಯಾವ ಅಂಗಾಂಗಗಳು ದೇ ಡೋಂಟ್ ವರ್ಕ್ ಇನ್ ಐಸೋಲೇಷನ್, ಅದೆಲ್ಲ ಸೇರಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಒಂದ್ರ ಮೇಲೆ ಪ್ರಭಾವ ಬಿದ್ದಾಗ ಇನ್ನೊಂದ್ರ ಮೇಲೆ ಸ್ವಲ್ಪ ತುಂಬ ಕಡಿಮೆ ಮಟ್ಟದಲ್ಲಾದರೂ ಬಿದ್ದಿರಬಹುದು, ಸ್ವಲ್ಪ ಜಾಸ್ತಿ ಬಿದ್ದಿರ್ಬೋದು, ಇಲ್ಲವೇ ಇಲ್ಲ ಅಂತ ಖಂಡಿತವಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ, ಅಲ್ವಾ? ಸೊ ಈಗ ನಿನಗೆ ಕಣ್ಣಿನ ಮೇಲೆ ಬೀಳ್ತಿರೋದು ಕಾಣ್ತಾನೆ ಇದೆ, ಸ್ಪೇಸಿಗೆ ಹೋಗಿ ಬಂದವ್ರಿಗಂತೂ ತುಂಬ ಕಾಣ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಮನಸ್ಸಿನ ಮೇಲೂ ಕೂಡ ಈ ರೇಡಿಯೇಷನ್ ಒಂದು ಥರ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಎರಡನೇದು ನಮ್ಮ ಆಹಾರ, ನಮ್ಮ ಇದ್ರ ಎಲ್ಲರ ಮೇಲೂ ಮಾಡ್ಬೋದು. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಸದಾ ಸರ್ವದ ಇತ್ತೀಚಿನ ಈ ಒಂದು ಹಲವು ದಶಕಗಳಿಂದ ನಮ್ಮ ಸುತ್ತ ನಾವು ರೇಡಿಯೇಷನ್ ಒಳಗೇನೆ ಕೂತ್ಕೊಳ್ತೀವಿ. ತುಂಬ ಹಿಂದೆ ಏನಾಗಿತ್ತು, ನಮಗೆ ಪ್ರಕೃತಿಯಲ್ಲಿ ನಾವು ಪ್ರಕೃತಿಯ ಭಾಗವಾಗಿದ್ವಿ, ನಮಗೆ ಏನಲ್ಲಿ ನಡೆಯುತ್ತೋ ತಲ್ಲಣ್ಣಗಳು ತುಂಬ ಚೆನ್ನಾಗಿ ಗೊತ್ತಾಗ್ತಿಲ್ಲ. ಇವಾಗ ಗೊತ್ತಾಗ್ತಾ ಇಲ್ಲ ನಮಗೆ. ಕಾರ್ಯಕ್ರಮದ ಅಂತಿಮವಾಗಿ ವಾಜಪೇಯಿ ಅವರೇ, ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಗ್ರಹಣನ ಹೇಗೆ ನೋಡಬೇಕು? ಚಂದ್ರಗ್ರಹಣ ಎಲ್ಲರೂ ಆಚರಣೆಯನ್ನು ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ. ಪುಣ್ಯ ಅಕ್ಷಯವಾಗಲಿ ಪಾಪಾಕ್ಷಯವಾಗಲಿ, ಭಗವಂತನ ನಿಮಗೆ ಎಷ್ಟು ತಿಳುವಳಿಕೆ ಇದಷ್ಟು ಆರಾಧನೆಯನ್ನು ಮಾಡಿ. ಅಂದರೆ ಮೇಷಲಗ್ನದಲ್ಲಿ ಗ್ರಹಣ ಸಂಭವಿಸಿರೋದರಿಂದ ಕುಂಭರಾಶಿಯಲ್ಲಿ ಮೇಷಲಗ್ನಕ್ಕೆ 6ನೇ ಮನೆಯಲ್ಲಿ ಕುಜನಿದ್ದು ಅವನು ಶನಿಯನ್ನು ನೋಡೋದರಿಂದ, ಕುಂಭರಾಶಿಗೆ ಶನಿ ಆಧಿಪತ್ಯ ಇರೋದರಿಂದ, ಶನಿ ಜಲರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ರಾಜಕಾರಣಿಗಳಿಗೆ ಹೆಚ್ಚಿನ ತಲೆಬಿಸಿ ಆಗ್ತಕ್ಕಂಥ ಅವಕಾಶಗಳಿದೆ. ಯಾವ ರಾಜಕಾರಣಿಗಳು ಕೂಡ ಹೆಚ್ಚಿನ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಅಂದರೆ ಜಲಪ್ರಳಯ, ಹರೀಶ್ ಆಗಲೇ ಹೇಳಿದ್ದಾರೆ, ಜಲಪ್ರಳಯ ಇನ್ನೂ 1.5 ತಿಂಗಳ ಕಾಲ ಆಗತಕ್ಕಂಥ ಅವಕಾಶ ತುಂಬಾ ಇದೆ. ಗ್ರಹಣದ ಪೂರ್ವಭಾವಿಯಾಗಿ 1.5 ತಿಂಗಳು, ಗ್ರಹಣದ ಉತ್ತರಭಾವಿಯಾಗಿ 1.5 ತಿಂಗಳು. ಹಾಗಾಗಿ ಇಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರು ವೀಕ್ಷಕರು ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು, ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೆ ಹಣವನ್ನು ಕೊಡದೆ ಏನೂ ಕೊಡದೆ ಬರ್ತಕ್ಕಂಥದ್ದು ಪುಣ್ಯ ಅವಕಾಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಚಂದ್ರಗ್ರಹಣದಲ್ಲಿ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಿ ಭಗವಂತ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಧನ್ಯರಾಗಿ. ಥ್ಯಾಂಕ್ ಯು. ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹರೀಶ್ ಕಶ್ಯಪ್ ಅವರಿಗೂ ಧನ್ಯವಾದ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.